ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೋ ಸದ್ದೇ ಇಲ್ಲ, ಮೌನವ್ರತನ ಇವತ್ತು ನಿನಗೆ. ತುಂಬ ಸೈಲೆಂಟಾಗಿ ಬರ್ತಿದ್ದೀಯಾ ಎಂದು ಗಾಡಿ ಚಲಾಯಿಸುತ್ತಾ ಸೀಟಿನಲ್ಲಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ರಾವಣನನ್ನ ನೋಡಿ ಗೇಲಿ ಧ್ವನಿಯಲ್ಲಿ ಸೈತ್ರಾನ್ ಕೇಳ್ತಾನೆ. ರಾವಣನು ಅವನ ಕಡೆ ತಿರುಗಿ ನೋಡಿ, ನಾನು ಯಾವಾಗಲೂ ಹೀಗೆ ತಾನೇ ಇರೋದು, ಇವತ್ತು ಮಾತ್ರ ಏನು ಹೊಸ್ದಾಗಿ ಕೇಳ್ತಿದೀಯಾ ಎಂದು ಉಬ್ಬನ್ನ ಮೇಲಕ್ಕೇರಿಸುತ್ತಾ ಗಂಭೀರವಾದ ಧ್ವನಿಯಲ್ಲಿ ಕೇಳ್ತಾನೆ. ಯಾಕೋ ನಾರ್ಮಲ್ ಆಗಿ ಮಾತನಾಡಲ್ವಾ ನೀನು? ಯಾವಾಗ ನೋಡಿದ್ರೂ ಏನೋ ಕಲ್ಲು ನುಂಗಿದವನ ಥರ ಬಿಗಿಯಾಗೆ ಮಾತನಾಡ್ತೀಯ. ನಾನು ನಿನ್ನ ಫ್ರೆಂಡ್ ಕಣೋ, ಆ ನೆನಪು ನಿನಗೆ ಇದೆಯೋ ಇಲ್ಲವೋ ಎಂದು ಅವನು ರಾವಣನಿಗೆ ಕೇಳಿದನು. ನಾನು ಯಾವಾಗಲೂ ಒಂದೇ ಥರ ಇರ್ತೀನಿ ಮಿತ್ರ. ನೀನು ನನಗೆ ಸ್ನೇಹಿತ ಅಂತಲೋ ಅಥವಾ ನನಗೆ ಆಪ್ತ ಅಂತಲೋ ನನ್ನ ಗುಣಗಳನ್ನು ಬದಲಾಯಿಸಿಕೊಂಡು ನಿನ್ನ ಹತ್ತಿರ ನನ್ನಿಂದ ಸುಳ್ಳಾಗಿ ನಟಿಸಲು ಸಾಧ್ಯವಿಲ್ಲ ಕಣೋ. ನಾನು ಹೀಗೇನೆ ಅಂತ ಗೊತ್ತಿದ್ದು ತಾನೇ ನೀನು ನನ್ನ ಜೊತೆ ಇರೋದು. ಮತ್ತೆ ಯಾಕೆ ಈಗ ಈ ಪ್ರಶ್ನೆ ಕೇಳ್ತಿದ್ದೀಯಾ ಎಂದು ಅವನು ಕೋಪದಿಂದ ಮರು ಮಾತನಾಡಿದನು. ಯಪ್ಪಾ, ಗೊತ್ತಿಲ್ಲದೆ ಕೇಳ್ಬಿಟ್ಟೆ ಕಣೋ ಸ್ವಾಮಿ. ಇನ್ಮೇಲೆ ನೀನು ನನ್ನನ್ನು ಹೊಡೆದ್ರು ಯಾಕೆ ಹೊಡೆದೆ ಅಂತ ಕೇಳಲ್ಲ. ಬಾಯಿ ಮುಚ್ಕೊಂಡು ಹೊರಟು ಹೋಗ್ತೀನಿ, ಓಕೆನಾ ಅಂದು ಖಾರವಾಗಿ ಉತ್ತರಿಸಿದನು ಸೈತ್ರಾನ್. ಅದನ್ನು ಕೇಳಿ ವ್ಯಂಗ್ಯವಾಗಿ ತುಟಿ ತಿರುಚಿ ನಕ್ಕ ರಾವಣನು, ಹೋ ಹೌದಾ, ಹೊಡೆದ್ರು ಸರ್ರು ಆವಾಗಲೂ ಕೇಳಲ್ವಾ? ಹಾಗಾದರೆ ಓಕೆ, ಇನ್ಮೇಲೆ ಪ್ರತಿದಿನ 2 ಪೆಟ್ಟು 4 ಒದೆ ಒದಿತೀನಿ. ನನಗೂ ಸ್ವಲ್ಪ ಟೈಮ್ ಪಾಸ್ ಆದ ಹಾಗೆ ಇರುತ್ತೆ ಅಲ್ವಾ ಎಂದು ರಾವಣನು ಹೇಳಿ ಹೊರಗಡೆ ಒಂದು ನೋಟ ತಿರುಗಿಸಿಕೊಂಡನು. ಅವನು ಹೇಳಿದ್ದನ್ನ ಕೇಳಿ ಆಘಾತಕ್ಕೊಳಗಾದ ಸೈತ್ರಾನ್, ನಿನಗೆ ಫ್ರೆಂಡ್ ಆಗಿರೋದಕ್ಕೆ ನನ್ನನ್ನು ಹಳ್ಳ ತೋಡಿ ಹೂತು ಹಾಕದೆ ನೀನು ಬಿಡಲ್ಲ ಅನ್ಸುತ್ತೆ. ನೀನು ಒಂದು ಪೆಟ್ಟು ಹೊಡೆದ್ರೆ ಸುರುಳಿ ಬಿದ್ದು ಹೋಗ್ತೀನಿ ಕಣೋ. ಆದರೆ ನೀನು ನನ್ನ ಬೆನ್ನ ಮೇಲೆ ಬಾರಿಸೋದ್ರಲ್ಲೇ ಗುರಿ ಇಟ್ಟಿದ್ದೀಯಾ ಅನ್ಸುತ್ತೆ ಎಂದು ಈಗಾಗಲೇ ಬೆಳಿಗ್ಗೆ ಅವನು ಹೊಡೆದಿದ್ದ ಕೆನ್ನೆಯನ್ನು ಸವರುತ್ತಾ ಅನುಭವದಿಂದ ಸೈತ್ರಾನ್ ಹೇಳಿದನು. ಅದೇ ಪೆಟ್ಟು ತಿಂದ ಅನುಭವ ನಿನಗೆ ಇದೆಯಲ್ವೋ, ಆಮೇಲೆ ಏನಂತೆ? ಬಾಯಿ ಮುಚ್ಕೊಂಡು ರೋಡ್ ನೋಡಿ ಗಾಡಿ ಓಡಿಸು ಎಂದನು ನೋಟವನ್ನು ಹೊರಗಡೆ ಇಟ್ಟೆ ರಾವಣ. ಅಯ್ಯಯ್ಯೋ, ನೀನೇನೋ ಹೀಗೆಲ್ಲ ಮಾತನಾಡೋಕೆ ಶುರು ಮಾಡಿಬಿಟ್ಟೆ. ಮುಚ್ಚು ತೆಗೆ ಅಂತೆಲ್ಲ ಮಾತನಾಡ್ತೀಯಾ? ಯಾವಾಗ ಹೀಗೆ ಬದಲಾದೆ ಎಂದು ಸೈತ್ರಾನ್ ತನ್ನ ಸ್ನೇಹಿತನನ್ನ ಮೇಲಿಂದ ಕೆಳಗಿನವರೆಗೆ ನೋಡುತ್ತಾ ಕೇಳಿದನು. ಸೈತ್ರಾನ್ ಕಡೆ ತಿರುಗಿದ ರಾವಣನು, ಇನ್ಮೇಲೆ ನೀನು ಒಂದು ಮಾತು ಮಾತನಾಡಿದ್ರು ಮಾತನಾಡೋಕೆ ಬಾಯಿಯೇ ಇಲ್ಲದ ಹಾಗೆ ಮಾಡ್ತೀನಿ ಮಗನೇ. ಗಾಡಿ ಓಡಿಸುವಾಗ ಗಮನ ರೋಡ್ ಮೇಲೆ ಇರಬೇಕು. ಹೇಳಿದ್ದನ್ನ ಮಾತ್ರ ಮಾಡು ಎಂದು ಆಜ್ಞಾಪಿಸುವಂತೆ ಹೇಳಿ ಸೀಟಿನ ಹಿಂದೆ ಒರಗಿ ಕಣ್ಣು ಮುಚ್ಚಿಕೊಂಡನು. ಹೇ ಮಲಗಬೇಡ ಕಣೋ, ಏಳು. ಆಫೀಸ್ ತಲುಪುವವರೆಗೂ ನನ್ನ ಜೊತೆ ಮಾತನಾಡು ಬಾ. ನನಗೆ ಮಾತನಾಡೋಕೆ ಜೊತೆ ಯಾರು ಇಲ್ದಿದ್ರೆ ಹುಚ್ಚು ಹಿಡಿದ ಹಾಗೆ ಆಗ್ಬಿಡುತ್ತೆ ಕಣೋ ಎಂದು ಸೈತ್ರಾನ್ ತನ್ನ ಸ್ನೇಹಿತನನ್ನ ಹಿಡಿದು ಕುಲುಕಲು ಅವನ ಕೈಯನ್ನ ಹಿಡಿದು ತಿರುವಿದನು ರಾವಣ. ಪಾಪಿ ಬಿಡೋ, ಗಾಡಿ ಓಡಿಸುತ್ತಿರುವಾಗ ಯಾಕೋ ಕೈ ಹಿಡಿದು ತಿರುತ್ತೀಯಾ? ಆರ್ವಿ ನೋವಾಗ್ತಿದೆ ಕಣೋ ಎಂದು ಸೈತ್ರಾನ್ ಒಂದು ಕೈಯಲ್ಲೇ ಗಾಡಿ ಓಡಿಸುತ್ತಾ ಕಿರುಚಿದನು. ಅದನ್ನ ನೀನು ಮಾತನಾಡುವ ಮುನ್ನ ಯೋಚಿಸಬೇಕಿತ್ತು. ಇನ್ಮೇಲೆ ಮಾತನಾಡಿ ನೋಡು, ಆಮೇಲಿದೆ ನಿನ್ಗೆ ಎಂದವನು ತಿರುವಿದ್ದ ಕೈಯನ್ನ ಬಿಟ್ಟು ಬಿಟ್ಟನು. ಅಯ್ಯಯ್ಯೋ, ನನ್ನ ಕೈ ಮುರಿದು ಬಿಟ್ಟನಲ್ಲ ಪಾಪಿ. ನಿನ್ನನ್ನು ನಂಬಿ ಜೊತೆಗೆ ಬಂದಿದ್ದಕ್ಕೆ ಭರ್ಜರಿಯಾಗಿ ಏನು ಮಾಡಬೇಕೋ ಅದನ್ನೇ ಮಾಡಿಬಿಟ್ಟೆ ಬಿಡು. ಇನ್ಮೇಲೆ ನಿನ್ನ ಜೊತೆ ಬರೋದೇ ಇಲ್ಲ ಕಣೋ ಎಂದು ಸೈತ್ರಾನ್ ಜಪಿಸುತ್ತಾ ಗಾಡಿ ಓಡಿಸುತ್ತಿದ್ದರೆ ಹೊರಗೆ ತಿಳಿಯದಂತೆ ತುಟಿಗಳೊಳಗೆ ಒಂದು ಸಣ್ಣ ನಗು ಬೀರುತ್ತಾ ರಾವಣನು ಮತ್ತೆ ಕಣ್ಣು ಮುಚ್ಚಿ ಮಲಗಿಕೊಂಡನು. ಸೈತ್ರಾನ್ ಏನು ಮಾತನಾಡದೆ ಹೋಗಲು, ಮಾತನಾಡೋಕೆ ಜೊತೆ ಇಲ್ಲದಿದ್ರೆ ಹುಚ್ಚು ಹಿಡಿಯುತ್ತೆ ಅಂತ ಹೇಳ್ತಿದ್ಯಲ್ಲೋ, ಹಾಗಾದ್ರೆ ಇಷ್ಟು ದಿನ ಹೇಗೋ ಯಾರು ಇಲ್ಲದೆ ಒಬ್ಬನೇ ಇದ್ದೆ ಎಂದು ಕಣ್ಣು ಮುಚ್ಚಿಕೊಂಡೇ ರಾವಣನು ಮಿತ್ರನ್ ಬಳಿ ಕೇಳಲು ಅವನು ಈ ಪ್ರಶ್ನೆಯನ್ನ ಸ್ವಲ್ಪವೂ ನಿರೀಕ್ಷಿಸಿದವನಾಗಿ ಸುಮ್ಮನೆ ಗಾಡಿ ಓಡಿಸುತ್ತಿದ್ದನು. ಅವನಿಂದ ಉತ್ತರ ಬಾರದೆ ಹೋಗಲು, ಕೇಳಿದ ಪ್ರಶ್ನೆಗೆ ಉತ್ತರ ಬರದಿದ್ರೆ ನನಗೆ ಕೋಪ ಬಂದ್ಬಿಡುತ್ತೆ ಎಂದು ಮತ್ತೆ ರಾವಣನು ಕಣ್ಣು ಮುಚ್ಚಿಕೊಂಡೇ ಗರ್ಜಿಸಿದನು. ಈಗ ನನ್ನನ್ನು ಏನು ಹೇಳೋಕೆ ಹೇಳ್ತೀಯಾ? ನನಗಂತ ಯಾರಿದ್ದಾರೆ? ಇದ್ದ ಒಂದೇ ಒಂದು ಸಂಬಂಧ. ನಾನು ಹೆಂಗಾದ್ರೆ ನನಗೇನು, ಬಿಸ್ನೆಸ್ ಮುಖ್ಯ ಅಂತ ಎತ್ತ ಮಗನನ್ನು ಕೂಡ ಕಂಡುಕೊಳ್ಳದೆ ಅಮೇರಿಕದಲ್ಲಿ ಹೋಗಿ ಕುಳಿತಿದ್ದಾರೆ. ನನ್ನನ್ನು ಏನು ಮಾಡೋಕೆ ಹೇಳ್ತೀಯಾ? ನನ್ಗೆ ಯಾರಿದ್ದಾರೆ ಎಂದು ಸೈತ್ರಾನ್ ಕೋಪದಿಂದ ಕಿರುಚಲು ಅವನನ್ನು ತಿರುಗಿ ಒಂದು ಆಳವಾದ ನೋಟ ನೋಡಿದ ರಾವಣನು
ಓಹೋ, ಇಷ್ಟು ದಿನ ನಿನಗಂತ ನಾನು ಇದ್ದೀನಿ ಅಂತ ನನಗೊಂದು ನಂಬಿಕೆ ಇತ್ತಪ್ಪ. ಅಂದರೆ ಹಾಗೆ ಇಲ್ಲ ಅಂತ ಹೇಳಿ ನಿನಗೆ ಅರ್ಥ ಮಾಡಿಸ್ಬಿಟ್ಟೆ ಬಿಡು ಎಂದು ಶಾಂತವಾದ ಧ್ವನಿಯಲ್ಲಿ ಹೇಳಿದನು. ಅದನ್ನು ಕೇಳಿ ಗಾಬರಿಯಾದವನು, ಇಲ್ಲ ಕಣೋ, ನಾನು ಹಾಗೆ ಹೇಳೋಕೆ ಬರಲಿಲ್ಲ. ನೀನು ಯಾಕೀಗೆ ಯೋಚಿಸ್ತೀಯಾ ಎಂದು ಗಾಬರಿಯಿಂದ ಕೇಳಲು, ಇದಕ್ಕಿಂತ ಹೆಚ್ಚಾಗಿ ನೀನು ಏನು ಮಾತನಾಡಬೇಡ, ಅಗತ್ಯವಿಲ್ಲ ನನಗೆ. ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಮಾತ್ರ ನೋಡು ಎಂದವನು ಮುಖ ತಿರುಗಿಸಿಕೊಂಡನು. ಆರ್ವಿ, ಈಗ ಮಾಡಬೇಡ ಕಣೋ, ನನಗಂತ ಈಗಿರೋದು ನೀನೊಬ್ಬನೇ, ಮುಖ ತಿರುಗಿಸ್ಬೇಡ ಎಂದು ಗೋಗರೆಯುವ ಧ್ವನಿಯಲ್ಲಿ ಸೈತ್ರಾನ್ ಅವನ ಬಳಿ ಬೇಡಿಕೊಳ್ಳಲು ಆರಂಭಿಸಿದನು. ಸರ್, ಈಗ ತಾನೇ ಸ್ವಲ್ಪ ಸಮಯದ ಮುಂಚೆ ಹೇಳಿದ್ರಿ ನಿಮಗಂತ ಯಾರೂ ಇಲ್ಲ ಅಂತ, ಈಗೇನು ಹಾಗೆ ಉಲ್ಟಾ ಮಾತನಾಡ್ತಿದ್ದೀರಾ ಎಂದನು ಹೊರಗೆ ನೋವನ್ನಿಟ್ಟು ರಾವಣ. ಸರಿ ಕಣೋ, ಗೊತ್ತಿಲ್ಲದೆ ಹಾಗೆ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡು. ನಿನಗೆ ನನ್ನ ಪರಿಸ್ಥಿತಿ ಏನಂತ ಗೊತ್ತು ತಾನೇ ಆರ್ವಿ. ಆ ವಯಸ್ಸಿನಲ್ಲೇ ನನ್ನ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲದೆ ನನ್ನ ತಾಯಿ ನನ್ನನ್ನು ಬಿಟ್ಟು ಹೊರಟು ಹೋದರು. ನನ್ನ ಹೆತ್ತವರು ಬಿಸ್ನೆಸ್ ಮುಖ್ಯ, ದುಡ್ಡು ಮುಖ್ಯ ಅಂತ ದುಡ್ಡಿನ ಹಿಂದೆ ಬಿದ್ದುಬಿಟ್ರು. ಇದರಲ್ಲಿ ನಾನು ಹೇಳಿದ್ದನ್ನೇ ನೀನು ಮಾಡಬೇಕು, ನಾನು ಹೇಳಿದ್ದನ್ನೇ ನೀನು ಓದಬೇಕು, ನಾನು ಹೇಳಿದ ಹಾಗೆ ನೀನು ನಡೆಯಬೇಕು ಅಂತ ನನಗೆ 1008 ಕಂಡೀಷನ್ ಬೇರೆ ಹಾಕಿದ್ರು. ಇಷ್ಟವಿಲ್ಲದ ವಿಷಯಗಳನ್ನು ಇಷ್ಟವೇ ಇಲ್ಲದೆ ಎಲ್ಲವೂ ನನ್ನ ಹಣೆಬರಹ ಅಂತ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಬಿಸ್ನೆಸ್ ಕೂಡ ಒಂದು. ನಾನು ಸೋತು ಹೋಗುವಾಗೆಲ್ಲ ನನಗಂತ ಸಮಾಧಾನವಾಗಿ ಇದ್ದಿದ್ದು ನೀನೊಬ್ಬನೇ ಕಣೋ. ನಿನ್ನನ್ನು ಹೇಗೆ ನಾನು ಬಿಟ್ಕೊಟ್ಟು ಮಾತನಾಡ್ತೀನಿ ಹೇಳು ಎಂದು ಸೈತ್ರಾನ್ ಬೇಸರದಿಂದ ಹೇಳಿದನು. ಅದನ್ನು ಕೇಳಿ ಅವನ ಕಡೆ ತಿರುಗಿದ ರಾವಣನು, ಇನ್ನೊಂದು ಸಲ ನಿನಗಂತ ಯಾರೂ ಇಲ್ಲ ಅನ್ನೋ ಮಾತು ನಿನ್ನ ಬಾಯಿಂದ ಬಂತೋ ಖಂಡಿತ ನಿನ್ನನ್ನು ಕೊಂದು ಆಮೇಲಷ್ಟೇ ಮುಂದಿನ ಕೆಲಸ ನೋಡ್ತೀನಿ ಕಣೋ. ನಾನು ಹೇಳಿದಾಗೆ ಮಾಡ್ತೀನಿ ಮಿತ್ರ, ನೆನಪಿಟ್ಟುಕೋ ಎಂದು ಕೋಪದಿಂದ ಗರ್ಜಿಸಿದನು. ಅದರ ನಂತರ ಏನೂ ಕೂಡ ಮಾತನಾಡಲಿಲ್ಲ. ಆಫೀಸ್ ಬಂದು ಬಿಟ್ಟಿತು. ಕಾರಿನಿಂದ ಇಳಿದ ರಾವಣನು ವೇಗವಾಗಿ ಆಫೀಸ್ ಒಳಗೆ ನುಗ್ಗಿಬಿಟ್ಟನು. ಅವನ ಹಿಂದೆ ವೇಗದ ನಡಿಗೆಯಿಂದ ಒಳಗೆ ಬಂದ ಮಿತ್ರನೋ, ಇವನ ಪೂರ್ತಿ ಹೆಸರು ಸೈತ್ರಾನ್ ಮಿತ್ರದೇವ್ ತಾನೆ ಅಲ್ವಾ, ಅದಕ್ಕೆ ಆವಾಗವಾಗ ಮಿತ್ರನ್ ಅಂತಲೂ ಬರುತ್ತೆ, ಸೈತ್ರಾನ್ ಅಂತಲೂ ಬರುತ್ತೆ. ನೀವೇ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಮ್ಯಾನೇಜರ್ ಕರೆದು ಇನ್ಮೇಲೆ ತಾನು ಕೆಲವು ದಿನಗಳವರೆಗೆ ರಾವಣನ PA ಆಗಿ ಇರಲಿದ್ದೇನೆ ಎಂದು ಹೇಳಿದನು. ತಕ್ಷಣವ ನ್ಯೂಸ್ ಪೇಪರ್ನಲ್ಲಿ PA ಕೆಲಸಕ್ಕಾಗಿ ಆಳುಗಳು ಬೇಕಾಗಿದ್ದಾರೆ ಎಂದು ಜಾಹೀರಾತು ನೀಡುವಂತೆ ಅವರಲ್ಲಿ ಹೇಳಿದನು. ರಾವಣನ ರೂಮ್ ಒಳಗೆ ನುಗ್ಗಿದನು ಸೈತ್ರಾನ್. ಅವನು ಅಷ್ಟರಲ್ಲಿ ಆಫೀಸ್ ಕೆಲಸಗಳಲ್ಲಿ ಗಮನ ಹರಿಸಿದ್ದನು. ಅವನ ಮುಂದೆ ಹೋಗಿ ನಿಂತವನು ಅವನನ್ನೇ ನೋಡುತ್ತಿರಲು, ನನ್ನ ಮುಖವನ್ನೇ ಇಷ್ಟು ಹೊತ್ತು ನೋಡುವ ಐಡಿಯಾ ಇದೆಯಾ ನಿನಗೆ, ಕುಳಿತುಕೋ ಎಂದನು ಫೈಲ್ನಲ್ಲಿ ಗಮನವಿಟ್ಟು. ಅದನ್ನು ಕೇಳಿ ಮೆಲ್ಲಗೆ ನಕ್ಕವನು ಸೀಟಿನಲ್ಲಿ ಕುಳಿತು, ನಾನು ನಿನ್ನ ಹತ್ರ ಒಂದು ಕೇಳಬಹುದಾ ಆರ್ವಿ ಎಂದು ಕೇಳಿದನು ಸೈತ್ರಾನ್. ಧಾರಾಳವಾಗಿ ಕೇಳಬಹುದು, ಪರ್ಮಿಷನ್ ಎಲ್ಲ ನೀನು ಕೇಳುವ ಅಗತ್ಯವಿಲ್ಲ ಎಂದು ಹೇಳಿದವನು ಫೈಲ್ಗಳಲ್ಲಿ ಸಹಿ ಮಾಡುತ್ತಲೇ ಅವನಿಗೆ ಹೇಳಲು, ನೀನು ಅರ್ಚಿಯನ್ನು ನಿಜವಾಗಿಯೂ ಲವ್ ಮಾಡಿದ್ಯಾ ಎಂದು ಸೈತ್ರಾನ್ ಕೇಳಿದ ಪ್ರಶ್ನೆಗೆ ಸಹಿ ಮಾಡುತ್ತಿದ್ದ ರಾವಣನ ಕೈಗಳು ಹಾಗೆಯೇ ನಿಂತು ಬಿಟ್ಟವು. ರುದ್ರೇಶ್ ಮನೆಯನ್ನ ಮಾಪ್ ಹಾಕಿ ಒರೆಸುತ್ತಿರಲು ಸೋಫಾದ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಅವನು ಮಾಡುತ್ತಿರುವ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದಳು ಮೃಷಿಕಾ. ಮಿಸ್ಟರ್ ರುದ್ರೇಶ್, ಇನ್ನು ಕೇವಲ 10 ಮಿನಿಟ್ಸ್ ಮಾತ್ರ ಟೈಮ್ ಇರೋದು. ಅಷ್ಟರ ಒಳಗೆ ನೀವು ಈ ವರ್ಕ್ ಮುಗಿಸ್ಬೇಕು. ಮುಂದಿನ ಕೆಲಸ ನೋಡಬೇಕಾದ ನೆನಪು ನಿಮಗಿದೆ ತಾನೇ? ಇಲ್ಲ, ಇದನ್ನೇ ಮಾಡಿ ಟೈಮ್ ಪಾಸ್ ಮಾಡಬಹುದು ಅಂತ ಕನಸು ಕಾಣ್ತಾ ಇದ್ದೀರಾ ಎಂದು ಕಾಲು ಆಡಿಸುತ್ತಾ ಹೇಳಲು, ಅದನ್ನು ಕೇಳಿ ಅವಳನ್ನು ನೋಡಿ, ಯಾವ ವರ್ಕ್ ಕೊಟ್ಟರೂ ನಾನು ಅದನ್ನು ಕರೆಕ್ಟಾಗಿ ಮುಗಿಸಿಬಿಡ್ತೀನಿ ಮ್ಯಾಮ್, ಅದು ಕೊಟ್ಟಿರೋ ಟೈಮ್ ಒಳಗಡೆ ತುಂಬ ಕರೆಕ್ಟಾಗಿ ಮುಗಿಸ್ಬಿಡ್ತೀನಿ ಎಂದು ಅವನು ಗಂಭೀರವಾದ ಧ್ವನಿಯಲ್ಲಿ ಹೇಳಿದನು. ಓಹೋ, ಅದು ನನಗೆ ಗೊತ್ತೇ ಇದೆಯಲ್ಲಪ್ಪ. ಕೊಡುವ ಕೆಲಸ ಮಾತ್ರವಲ್ಲ, ಕೊಡದ ಕೆಲಸಗಳನ್ನು ಕೂಡ ನೀವು ತುಂಬ ಕರೆಕ್ಟಾಗಿ ಭರ್ಜರಿಯಾಗಿ ಮಾಡ್ತಾ ಇದ್ದೀರಾ ಎಂದಳು ಅವಳು ಒಳಾರ್ಥದೊಂದಿಗೆ. ಅದನ್ನು ಕೇಳಿ ಮ್ಯಾಮ್ ಎಂದು ಎಳೆಯಲು, ಏನೂ ಇಲ್ಲ ರುದ್ರೇಶ್, ನೀವು ಹೇಳದ ಕೆಲಸಗಳನ್ನು ಕೂಡ ತಿಳಿದುಕೊಂಡು ತುಂಬ ಸರಿಯಾಗಿ ಮಾಡ್ತೀರಾ ಅಂತ ಹೇಳೋಕೆ ಬಂದೆ ಅಷ್ಟೆ, ಬೇರೆ ಏನಿಲ್ಲ. ನೀವು ನಿಮ್ಮ ಕೆಲಸ ನೋಡಿ ಎಂದು ವ್ಯಂಗ್ಯವಾಗಿ ತುಂಬಿದ ಧ್ವನಿಯಲ್ಲಿ ಹೇಳಿದಳು. ತನ್ನ ನೋಟವನ್ನು ಮನೆಯ ಸುತ್ತಲೂ ಹರಿಸಿದಳು. ಅಲ್ಲಿ ಒಬ್ಬ ಮಹಿಳೆ ಅಡುಗೆ ಮನೆಯಲ್ಲಿ ಸೊಂಟದ ಮೇಲೆ ತನ್ನ ಮಗುವನ್ನು ಇಟ್ಕೊಂಡು ಅಡುಗೆ ಮಾಡ್ತಿದ್ದಳು. ಅದನ್ನು ನೋಡಿದಳು. ಆ ಮಹಿಳೆಯನ್ನ ತನ್ನ ಹತ್ತಿರ ಕರೆದಳು. ಅವಳು ಮಾಡುತ್ತಿದ್ದ ಕೆಲಸಗಳನ್ನು ಬಿಟ್ಟು ಅವಸರವಾಗಿ ಮಗುವನ್ನು ಎತ್ತಿಕೊಂಡು ಅವಳ ಬಳಿ ಬಂದಳು.
ಮಗುವನ್ನು ಇಟ್ಕೊಂಡು ಯಾಕಿಷ್ಟು ಕಷ್ಟಪಡ್ತೀರಾ? ಮಗುವನ್ನು ಮನೆಯಲ್ಲಿ ಹಿರಿಯರ ಬಳಿ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡಬಹುದಲ್ಲ ಎಂದು ಅವಳು ಕೇಳಿದಳು. ಇಲ್ಲ ಅಮ್ಮ, ನಮಗೆ ಆ ಥರ ಯಾರೂ ಇಲ್ಲ. ನಾನು ಮತ್ತು ನನ್ನ ಗಂಡ ಪ್ರೀತಿಸಿ ಮದುವೆಯಾದವು. ಅದಕ್ಕೆ ನಮ್ಮನ್ನು ಮನೆಯಿಂದ ದೂರ ಇಟ್ಟಿದ್ದಾರೆ. ಅವರು ನಮ್ಮ ತೋಟದಲ್ಲೇ ಕೆಲಸ ಮಾಡ್ತಿದ್ದಾರೆ. ನಾನು ಇಲ್ಲಿ ಅಡುಗೆ ಕೆಲಸ ಮಾಡ್ತೀನಿ. ಮನೆಯಲ್ಲಿ ಹಿರಿಯರು ಯಾರೂ ಇಲ್ಲದ ಕಾರಣ ಮಗುವನ್ನು ನಾನೇ ಇಲ್ಲೇ ಇಟ್ಕೊಂಡು ನೋಡ್ಕೊಳ್ತೀನಿ ಅಮ್ಮ ಎಂದು ಅವಳು ಹೇಳಿದಳು. ಅದನ್ನು ಕೇಳಿ ಮೃಷಿಕಾಗೆ ಏನೋ ಅನ್ನಿಸಿತು. ಅವಳ ಕೈಯಲ್ಲಿದ್ದ ಆ ಪುಟ್ಟ ಮೊಟ್ಟೆಯಂತಹ ಕಣ್ಣುಗಳನ್ನು ಉರುಳಿಸಿ ಮೃಷಿಕಾಳನ್ನೇ ಕಣ್ಣು ಬಿಟ್ಟು ನೋಡುತ್ತಿದ್ದ ಅದರ ಸೌಂದರ್ಯಕ್ಕೆ ಸೋತು ಹೋದಳು. ಆ ಪುಟ್ಟ ಮಗುವಿನ ಕಡೆ ಕೈ ಚಾಚಿದಳು. ಅದೋ ತನ್ನ ತಾಯಿಯನ್ನೇ ತಿರುಗಿ ನೋಡಿತು. ಹೆಚ್ಚೆಂದರೆ ಆ ಮಗುವಿಗೆ 1 ವರ್ಷ ಇರಬಹುದು. ಕೆಂದಾವರೆಯಂತಹ ಕೆಂಪು ಬಣ್ಣದಲ್ಲಿ ನೋಡಲು ಕೋಲು ಗೊಂಬೆಯಂತೆ ಸೌಂದರ್ಯದಿಂದ ಮೃಷಿಕಾಳನ್ನು ಸೆಳೆಯುತ್ತಿತ್ತು ಆ ಮಗು. ಆ ಮಹಿಳೆ ಗಾಬರಿಯಾಗಿ, ಅಯ್ಯೋ ಅಮ್ಮ, ನೀವು ಹೋಗಿ ನನ್ನ ಮಗುವನ್ನು ಎತ್ತಿಕೊಳ್ಳುವುದೇ? ಅದಕ್ಕಿನ್ನೂ ನಮಗೆ ಯೋಗ್ಯತೆ ಇಲ್ಲ ಅಮ್ಮ ಎಂದು ಗಾಬರಿಯಿಂದ ಹೇಳಿದಳು. ಅದನ್ನು ಕೇಳಿ ಅಸಡ್ಡೆಯ ನಗೆ ಬೀರಿದವಳು, ನೀವು ಇಷ್ಟು ಕಷ್ಟದಲ್ಲಿದ್ದೀರಾ ಅಂತ ಕೆಳಮಟ್ಟದವರು ಅಲ್ಲ. ನಾವು ಹೀಗೆ ಸಂಪಾದಿಸಿ ಈ ಮನೆಯಲ್ಲಿ ಇದ್ದೀವಿ ಅಂತ ತುಂಬ ದೊಡ್ಡವರು ಅಲ್ಲ. ಅವರವರಿಗೆ ಏನೇನು ಸಿಗಬೇಕೋ ಅದು ಖಂಡಿತ ಸಿಗಲೇಬೇಕು. ಇವತ್ತು ಹೀಗೆ ಕಷ್ಟಪಡ್ತಿರೋ ನೀವು ನಾಳೆ ಖಂಡಿತ ದೊಡ್ಡ ವ್ಯಕ್ತಿ ಆಗಬಹುದು. ಅದನ್ನು ಯಾರು ಅಂದುಕೊಂಡರೂ ತಡೆಯಲು ಸಾಧ್ಯವಿಲ್ಲ. ಯೋಗ್ಯತೆ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು, ಒಬ್ಬರ ಗುಣಕ್ಕೆ ಸಂಬಂಧಿಸಿದ್ದು. ಒಬ್ಬರ ಗುಣವನ್ನು ಇಟ್ಕೊಂಡು ಅವರ ಯೋಗ್ಯತೆ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು ಎಂದು ಆ ಮಹಿಳೆಯನ್ನ ನೋಡಿ ಹೇಳಿದಳು. ಮಗುವನ್ನು ಅವಳಿಂದ ಪಡೆಯಲು ಮುಂದಾದಾಗ ಅದು ಅವಳ ಬಳಿ ಬಾರದೆ ಹಠ ಹಿಡಿಯಿತು. ಮಗುವನ್ನು ತನ್ನ ಬಳಿ ಬರಿಸಲು ಏನು ಮಾಡಬಹುದು ಎಂದು ಅವಳು ಯೋಚಿಸುತ್ತಲೇ ಇರಲು ಮಗು ಹಸಿವಿನಿಂದ ಅಳಲು ಆರಂಭಿಸಿತು. ಮಗು ಇದ್ದಕ್ಕಿದ್ದಂತೆ ಅಳಲು ಆರಂಭಿಸಿದಾಗ ಏನು ಎಂದು ತಿಳಿಯದೆ ಗಾಬರಿಯಾದ ವೃಷಿಕ, ಏನಾಯಿತು ಪಾಪು, ಚೆನ್ನಾಗೇ ಇತ್ತಲ್ಲ, ಇದ್ದಕ್ಕಿದ್ದಂತೆ ಯಾಕೆ ಅಳ್ತಿದೆ ಎಂದು ಕೇಳಿದಳು. ಹಸಿವಾಗ್ತಿದೆ ಅನಿಸುತ್ತೆ ಅಮ್ಮ, ಬೆಳಿಗ್ಗೆಯಿಂದ ಇನ್ನೂ ಊಟ ಕೊಟ್ಟಿಲ್ಲ. ಕೆಲಸ ಮುಗಿಸಿ ಆಮೇಲೆ ಹಾಲು ಕೊಡಬೇಕು ಎಂದು ಅವಳು ಹೇಳಿದಳು. ಬುದ್ಧಿ ಇದೆಯಾ ನಿಮಗೆ? ಹಸುಗೂಸಿಗೆ ಊಟ ಕೊಡದೇ ಇದ್ದೀರಾ? ನಿಮ್ಮನ್ನೆಲ್ಲ ಏನಂತ ಹೇಳೋದು ಎಂದು ಕೋಪದಿಂದ ಗದರಿದಳು. ಮಗು ತಾಯಿ ಹಾಲು ಮಾತ್ರ ಕುಡಿಯುತ್ತಾಳಾ ಎಂದು ಕೇಳಲು, ಇಲ್ಲ ಅಮ್ಮ, ಪ್ಯಾಕೆಟ್ ಹಾಲು ಕೂಡ ಕೊಡ್ತೀನಿ ಕೆಲವು ಸಮಯದಲ್ಲಿ ಎಂದಳು ಅವಳು ತಲೆ ತಗ್ಗಿಸಿ. ಅವಳು ಹೇಳಿದ್ದನ್ನು ಕೇಳಿದವಳು ತಕ್ಷಣವೇ ಅಡುಗೆ ಮನೆಗೆ ನುಗ್ಗಿ ಹಾಲನ್ನು ಕಾಯಿಸಿ ಒಂದು ಗ್ಲಾಸ್ನಲ್ಲಿ ಸುರಿದು 1 ಸ್ಪೂನ್ ತೆಗೆದುಕೊಂಡು ವೇಗವಾಗಿ ಹೊರಗೆ ಬಂದು ಕೈಯಲ್ಲಿ ಗ್ಲಾಸ್ ಹಿಡಿದುಕೊಂಡು ಮಗುವನ್ನು ತನ್ನ ಬಳಿ ಕರೆದಳು. ಹಾಲನ್ನು ನೋಡಿದ ತಕ್ಷಣ ಮಗುವಿಗೆ ಹಸಿವು ಹೆಚ್ಚಾಗಿ ವೇಗವಾಗಿ ಅವಳ ಕಡೆಗೆ ಜಿಗಿಯಿತು. ಅದರಿಂದಲೇ ಮಗುವಿನ ಹಸಿವಿನ ತೀವ್ರತೆಯನ್ನು ಅರಿತುಕೊಂಡವಳ ಮನಸ್ಸು ಭಾರವಾಯಿತು. ಮಗುವನ್ನು ಹೊರಗೆ ತೋಟಕ್ಕೆ ಎತ್ತಿಕೊಂಡು ಹೋದವಳು ಆಟವಾಡಿಸುತ್ತಾ ಮಗುವಿಗೆ ಸ್ವಲ್ಪ ಸ್ವಲ್ಪವಾಗಿ ಸ್ಪೂನ್ ಮೂಲಕ ಹಾಲನ್ನು ಉಣ್ಣಿಸಲು ಆರಂಭಿಸಿದಳು ವೃಷಿಕ. ಮಗುವಿಗೆ ಆಟವಾಡಿಸುತ್ತಾ ವೃಷಿಕ ಊಟ ಉಣ್ಣಿಸುತ್ತಿರಲು ಆ ಸಮಯದಲ್ಲಿ ಒಬ್ಬ ಕೆಲಸದಾಳು ವೃಷಿಕಾಳ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಅವಳ ಮುಂದೆ ಬಂದು ವಿನಯದಿಂದ ನಿಂತರು. ಅವರನ್ನು ನೋಡಿ ಏನು ವಿಷಯ ಎಂದು ಕೇಳಿದಳು. ನಿಮಗೆ ಕಾಲ್ ಬಂತು ಅಮ್ಮ, ಅದಕ್ಕೆ ನಿಮ್ಮ ಮೊಬೈಲ್ ತಗೊಂಡು ಬಂದೆ ಎಂದು ಅವರು ಅವಳಿಗೆ ಮೊಬೈಲ್ ನೀಡಿದರು. ಅದನ್ನು ಈಸ್ಕೊಂಡವಳು ಸ್ಕ್ರೀನ್ ಮೇಲೆ ಮೂಡುತ್ತಿದ್ದ ವಾಸುದೇವನ್ ಹೆಸರನ್ನು ನೋಡಿ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡಳು. ಹೇಳಿ ಅಪ್ಪ, ಏನು ಇಷ್ಟು ಬೆಳಿಗ್ಗೆ ಫೋನ್ ಮಾಡಿದ್ದೀರಾ, ಏನು ವಿಷಯ ಎಂದು ಅವಳು ಕೇಳಿದಳು. ಏನೂ ಇಲ್ಲ ಕಣಮ್ಮ, ಸುಮ್ಮನೆ ಫೋನ್ ಮಾಡಿದೆ. ನೀನು ಹೇಗಿದ್ದೀಯಾ ಎಂದು ಅವರು ಕೇಳಿದರು. ಅವರ ಧ್ವನಿಯಲ್ಲಿದ್ದ ಬೇಸರವನ್ನು ಅರಿತುಕೊಂಡವಳು, ನಾನು ಚೆನ್ನಾಗಿದ್ದೀನಿ ಅಪ್ಪ, ನೀವು ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಸರಿಯಾಗಿ ಊಟ ಮಾಡ್ತಿದ್ದಾರಾ ಎಂದು ಕೇಳಿದಳು. ಏನೋ ಇದ್ದೀವಿ ಅಮ್ಮ. ನಿಮ್ಮ ಅಮ್ಮ ಎಲ್ಲಿಂದ ಊಟ ಮಾಡ್ತಾಳೆ ಹೇಳು? ಅವಳಿಗೆ ತಿನ್ನಿಸುವುದರೊಳಗೆ ನನ್ನ ಜೀವವೇ ಹೋಗಿಬಿಡುತ್ತೆ ಎಂದು ಅವರು ಕಳವಳದಿಂದ ಹೇಳಿದರು. ಅದನ್ನು ಕೇಳಿ ತಾನು ನೊಂದುಕೊಂಡವಳು, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಪ್ಪ, ಅವರೇ ಅರ್ಷಿ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ದವರು. ಈಗ ಅವಳ ಜೊತೆಯಲ್ಲಿ ಇಲ್ಲದ ಕಾರಣ ಅವರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಎಂದು ಅವಳು ಹೇಳಿದಳು. ನಾನು ನೋಡ್ಕೊಳ್ತೀನಿ ಅಮ್ಮ, ನೀನು ಚಿಂತೆ ಮಾಡಬೇಡ. ಈಗ ನಾನು ಫೋನ್ ಮಾಡಿದ್ದೆ ಬೇರೆ ಒಂದು ವಿಷಯಕ್ಕಾಗಿ ಎಂದು ಅವರು ಅರ್ಧಕ್ಕೆ ನಿಲ್ಲಿಸಿದರು. ಹೇಳಿಯಪ್ಪ, ಏನು ವಿಷಯ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಳು. ಏನೂ ಇಲ್ಲ ಅಮ್ಮ, ಅರ್ಷಿ ಬಗ್ಗೆ ನಮಗೆ ಇದುವರೆಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ನಾನು ಫಾದರ್ ಆಗಿ ಅವಳನ್ನು ಹುಡುಕೋಕೆ ಮೂವ್ ಕೂಡ ಆಗಿಲ್ಲ.
ಅದಕ್ಕೆ ಅವಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀನೇನು ಹೇಳ್ತೀಯಾ ಎಂದು ಅವರು ಕೇಳಿದರು. ಅವರು ಹೇಳಿದ್ದನ್ನು ಕೇಳಿ ಸ್ವಲ್ಪ ಯೋಚಿಸಿದವಳು, ಇಲ್ಲಪ್ಪ, ನನಗೆ ಇದು ಬೇಡ ಅಂತ ಅನಿಸುತ್ತೆ. ನೀವು ಕಂಪ್ಲೇಂಟ್ ಕೊಟ್ಟರೆ ಆಮೇಲೆ ನಿಮ್ಮ ಬಿಸ್ನೆಸ್ ಫೀಲ್ಡ್ನಲ್ಲಿ ಇರೋರೆಲ್ಲ ನಿಮಗೆ ಕಾಲ್ ಮಾಡಿ ಸಾಂತ್ವನ ಹೇಳ್ತೀವಿ ಅನ್ನೋ ಹೆಸರಲ್ಲಿ ಟಾರ್ಚರ್ ಮಾಡ್ತಾರೆ. ಅದಕ್ಕೆ ಇದನ್ನು ನಾವು ಪೊಲೀಸ್ ಕಂಪ್ಲೇಂಟ್ವರೆಗೆ ತಗೊಂಡು ಹೋಗೋದು ಬೇಡ ಎಂದು ಅವಳು ಹೇಳಿದಳು. ಅದನ್ನು ಕೇಳಿ ತಾನು ಯೋಚಿಸಿದವರು, ನೀನು ಹೇಳ್ತಿರೋದು ಸರಿನೇ ಅಮ್ಮ, ಆದರೆ ಅವಳನ್ನು ನಾವು ಹುಡುಕ್ಲೇಬೇಕು. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ಇದುವರೆಗೆ ನಮಗೆ ಯಾವುದೇ ಮಾಹಿತಿ ಗೊತ್ತಾಗ್ಲಿಲ್ವಲ್ಲ ಎಂದು ಅವರು ಕಳವಳದ ಧ್ವನಿಯಲ್ಲಿ ಹೇಳಿದರು. ಅದನ್ನು ಕೇಳಿ ತಾನು ಚಿಂತೆಗೀಡಾದವಳು, ನನಗೆ ನಿಮ್ಮ ಕಷ್ಟ ಅರ್ಥ ಆಗ್ತಿದೆ ಅಪ್ಪ. ಎತ್ತ ಮಗಳು ಕಾಣೆಯಾಗಿದ್ದಾಳೆ ಅಂತ ನೀವು ಪಡ್ತಿರೋ ತವಕವನ್ನು ನನ್ನಿಂದ ಅನುಭವಿಸಲು ಸಾಧ್ಯವಾಗ್ತಿದೆ. ನಾನು ನನಗೆ ತಿಳಿದಿರೋ ಡಿಟೆಕ್ಟಿವ್ ಮೂಲಕ ಅರ್ಷಿಯನ್ನು ಹುಡ್ಕೋಕೆ ಹೇಳಿದ್ದೀನಿ. ಅವರ ಹತ್ತಿರ ಅರ್ಷಿ ಡೀಟೇಲ್ಸ್ ಎಲ್ಲವನ್ನ ಕೊಟ್ಟಿದ್ದೀನಿ. ಅವರು ಅವರ ಕಡೆಯಿಂದ ಹುಡುಕುತ್ತಲೇ ಇದ್ದಾರೆ. ಖಂಡಿತ ಅವಳು ಸಿಗ್ತಾಳೆ. ನನ್ನ ಅಂದಾಜು ಸರಿಯಾದರೆ ಅವಳು ಖಂಡಿತ ಇವಾಗ ಇಂಡಿಯಾದಲ್ಲಿ ಇರಲ್ಲ ಎಂದು ಅವಳು ಹೇಳಿದಳು. ಅದನ್ನು ಕೇಳಿ ಆಘಾತಗೊಂಡ ವಾಸುದೇವನ್, ಏನಮ್ಮ ಹೇಳ್ತೀಯಾ? ಪಾಪು ಇಂಡಿಯಾದಲ್ಲಿ ಇಲ್ಲ ಅಂದರೆ ಬೇರೆ ಎಲ್ಲಿ ಹೋಗಿರ್ತಾಳೆ ಎಂದು ಕೇಳಿದರು. ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಅಪ್ಪ, ಆದರೆ ಅವಳು ಇಂಡಿಯಾದಲ್ಲಿ ಇರಲ್ಲ ಅಂತಲೇ ಅನಿಸುತ್ತೆ. ಮಿಸ್ಟರ್ ಆರ್ವಿ ಬಗ್ಗೆ ಎಲ್ಲ ತಿಳಿದಿರೋ ಅವಳು ಇಂಡಿಯಾದಲ್ಲಿ ಇದ್ದರೆ ಖಂಡಿತ ಅವರು ಅವಳನ್ನು ಹುಡುಕಿ ಬಿಡ್ತಾರೆ ಅಂತ ಗೊತ್ತಿದ್ದು ಖಂಡಿತ ವಿದೇಶಕ್ಕೆ ತಾನೇ ಹೋಗಿರ್ತಾಳೆ. ಆದರೆ ಅವಳು ಇದರಲ್ಲಿ ಯೋಚಿಸದ ಒಂದು ವಿಷಯ, ಆರ್ವಿ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳದಿರುವುದು. ಒಂದು, ಅವಳು ಎಲ್ಲಿದ್ದರೂ ಅವರು ಅವಳನ್ನು ಹುಡುಕಿ ಬಿಡ್ತಾರೆ. ಯಾಕಂದರೆ ಅವರ ಪವರ್ ಅಂಥದ್ದು. ಅದು ನಿಮಗೆ ಗೊತ್ತು ತಾನೆ ಎಂದು ಅವಳು ಮಧ್ಯದಲ್ಲಿ ನಿಲ್ಲಿಸಿದಳು. ಗೊತ್ತಿಲ್ಲದೆ ಇರುತ್ತೇನಮ್ಮ. ಆರ್ವಿಯನ್ನು ನೋಡಿದರೆ ಎಲ್ಲರೂ ನಡುಕ್ತಾರೆ. ಅವನ ಪ್ರತಿಭೆ ನನಗಿಂತಲೂ ಹಲವು ಪಟ್ಟು ಹೆಚ್ಚು. ಹಾಗಿರುವಾಗ ಅವನು ಅರ್ಷಿಯನ್ನು ಏಕೆ ಹುಡುಕದೆ ಇರ್ತಾನೆ ಹೇಳು ಎಂದು ಅವರು ಕೂಡ ಹೇಳಿದರು. ಅದೇ ಅಪ್ಪ, ನನಗೂ ಅವರ ಬಗ್ಗೆ ಗೊತ್ತು. ಅದು ಮಾತ್ರವಲ್ಲ, ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಅರ್ಷಿ ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದು ಆರ್ವಿಗೆ ಇನ್ನೂ ಹೆಚ್ಚು ಕೋಪ ತರಿಸುತ್ತೆ. ಈಗಾಗಲೇ ಅವರು ಅರ್ಷಿ ಮೇಲೆ ಭಯಂಕರ ಕೋಪದಲ್ಲಿದ್ದಾರೆ. ಇವಾಗ ನಾವು ಅವಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟರೆ ನಾವು ಅವಳಿಗೆ ಪೂರ್ತಿ ಸಪೋರ್ಟ್ ಮಾಡ್ತಿದ್ದೀವಿ ಅಂತಲೇ ಅವರಿಗೆ ಅನಿಸುತ್ತೆ. ಅದಕ್ಕೋಸ್ಕರನೇ ನಾನು ಪೊಲೀಸ್ ಕಂಪ್ಲೇಂಟ್ ಬೇಡ ಅಂತ ಹೇಳ್ತಿರೋದು ಎಂದು ಅವಳು ಹೇಳಿದಳು. ಅದನ್ನು ಒಪ್ಪಿಕೊಂಡವರು, ನನಗೆ ಅರ್ಥ ಆಗ್ತಿದೆ ಅಮ್ಮ, ನೀನು ಏನು ಹೇಳೋಕೆ ಬರ್ತಿದೀಯಾ ಅಂತ. ಏನೂ ತೊಂದರೆ ಇಲ್ಲ, ನೀನು ನಿನ್ನ ಸೈಡ್ನಲ್ಲಿ ಹುಡುಕುತ್ತಲೇ ಇರು. ನಾನು ಪಾಪುವನ್ನು ಹುಡುಕಿ ಕಂಡು ಹಿಡಿಯೋಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಅಮ್ಮನನ್ನು ಹೀಗೆ ನೋಡೋಕೆ ನನ್ನಿಂದ ಆಗ್ತಿಲ್ಲ ವೃಷಿಮಾ. ನಿನ್ನ ಅಕ್ಕನ ವಿಷಯದಲ್ಲಿ ತುಂಬ ಮುರಿದು ಬಿದ್ದಿದ್ದಾಳೆ ಎಂದು ಇಷ್ಟು ಹೊತ್ತು ನಿಧಾನವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದವರಿಗೆ ತನ್ನ ಹೆಂಡತಿಯ ಬಗ್ಗೆ ಮಾತನಾಡಲು ಆರಂಭಿಸಿದ ತಕ್ಷಣ ಧ್ವನಿ ಗದ್ಗದವಾಗಿತ್ತು. ವೃಷಿಗೆ ಅವರ ಕಳವಳ ಅರ್ಥವಾದರೂ ಈಗ ತಾನು ಮುರಿದು ಬಿದ್ದರೆ ತನ್ನ ತಂದೆಯನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡವಳು ಅವರಿಗೆ ನಂಬಿಕೆ ಮೂಡಿಸುವ ರೀತಿಯಲ್ಲಿ, ಅರ್ಷಿಯನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ಅಪ್ಪ. ಅವಳು ನನ್ನ ಅಕ್ಕ. ಅವಳಿಗೆ ಏನು ಆಗದ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ನನ್ನನ್ನು ನಂಬಿ. ಶೀಘ್ರದಲ್ಲೇ ಅವಳು ನಿಮ್ಮ ಮುಂದೆ ಬಂದು ನಿಲ್ತಾಳೆ ಎಂದು ಅವಳು ಹೇಳಿದಳು. ತನ್ನ ಮಗಳ ಧೈರ್ಯವನ್ನು ನೆನೆದು ಮತ್ತೆ ತನ್ನೊಳಗೆ ಮೆಚ್ಚಿಕೊಂಡರು. ಸರಿಯಮ್ಮ, ಅಪ್ಪ ನಿನ್ನನ್ನು ಪೂರ್ತಿಯಾಗಿ ನಂಬ್ತೀನಿ. ಏನೇ ಇದ್ರೂ ಹಿಂಜರಿದೆ ನನ್ನ ಹತ್ರ ಹೇಳು. ಯಾವುದನ್ನು ಮುಚ್ಚಿಡಬಾರ್ದು ಈ ಅಪ್ಪನ ಹತ್ತಿರ, ಅರ್ಥವಾಯಿತಾ ಎಂದು ಅವರು ಆಜ್ಞಾಪಿಸುವ ಧ್ವನಿಯಲ್ಲಿ ಕೇಳಿದರು. ನನಗೆ ಚೆನ್ನಾಗಿ ಅರ್ಥವಾಯಿತು ಅಪ್ಪ. ನಿಮ್ಮನ್ನು ಬಿಟ್ಟರೆ ನಾನು ಬೇರೆ ಯಾರ ಹತ್ತಿರ ಹೋಗ್ತೀನಿ ಹೇಳಿ? ಖಂಡಿತ ನಾನು ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಹತ್ತಿರ ಹೇಳ್ತೀನಿ ಎಂದು ಅವಳು ಹೇಳಿದಳು. ಸರಿ ಕಣಮ್ಮ, ಹಾಗೆ ಇನ್ನೊಂದು ವಿಷಯವೂ ಹೇಳಬೇಕು ಎಂದು ಅವರು ಹಿಂಜರಿದರು. ಅವರ ಹಿಂಜರಿಕೆಯನ್ನು ಅರ್ಥ ಮಾಡಿಕೊಂಡವಳು, ಏನಪ್ಪ, ಯಾಕೆ ಹಿಂಜರಿತಾ ಇದ್ದೀರಾ? ನನ್ನ ಹತ್ತಿರ ನಿಮ್ಗೇನು ಹಿಂಜರಿಕೆ? ಏನೇ ಇದ್ರೂ ಮುಚ್ಚಿಡದೆ ಹೇಳಿ ಎಂದು ಅವಳು ಮತ್ತೆ ಕೇಳಿದಳು. ಅರ್ಷಿ ಬಗ್ಗೆ ಯೋಚಿಸುತ್ತಿದ್ದರಿಂದ ನಿನ್ನ ಬಗ್ಗೆ ನಾವು ಮರೆತು ಬಿಟ್ಟೆವು ಅಮ್ಮ. ನಿನಗೆ ಮಾಡಬೇಕಾದ ಕೆಲವು ವಿಧಿವಿಧಾನಗಳೆಲ್ಲ ಇವೆ. ನಿನ್ನನ್ನು ಮತ್ತು ಆರ್ವಿಯನ್ನು ಮರು ಔತಣಕ್ಕೆ ಕರೆಯಬೇಕು. ಅದಕ್ಕೆ ನಾನು ಮತ್ತು ನಿಮ್ಮ ಅಮ್ಮ ಅಲ್ಲಿಗೆ ಬರೋಣ ಅಂತ ಇದ್ದೀವಿ. ಆದರೆ ನಾವು ಅಲ್ಲಿಗೆ ಬಂದರೆ ನಮಗೆ ಒಳಗಡೆ ಬಿಡ್ತಾರಾ ಅಂತ ಗೊತ್ತಿಲ್ಲ. ಅದೇ ದೊಡ್ಡ ಯೋಚನೆ ಆಗಿದೆ ಎಂದು ಅವರು ಬೇಸರದಿಂದ ಹೇಳಿದರು. ವೃಷಿಕಾಳು ಸ್ವಲ್ಪವೂ ಹಿಂಜರಿಯದೆ, ನೀವು ಹೊರಟೆ ಬನ್ನಿ ಅಪ್ಪ,
ಏನು ನಡೆಯುತ್ತೋ ಅಂತ ನಾನು ನೋಡ್ತೀನಿ. ಅದು ಮಾತ್ರವಲ್ಲ, ನೀವು ಅಮ್ಮನು ಇಲ್ಲಿಗೆ ಬರುವಾಗ ನಿಮ್ಮ ಅಳಿಯನು ಇಲ್ಲೇ ಇರ್ತಾರೆ. ಅವರು ನನ್ನ ಜೊತೆ ಸೇರಿ ನಿಮ್ಮನ್ನು ಸ್ವಾಗತಿಸುತ್ತಾರೆ ಎಂದು ಅವಳು ದೃಢವಾದ ಧ್ವನಿಯಲ್ಲಿ ಹೇಳಿದಳು. ಅದನ್ನು ಕೇಳಿ ಎಲ್ಲಿ ತನ್ನ ಮಗಳು ಏನಾದರೂ ಎಡವಟ್ಟು ಮಾಡಿಬಿಡ್ತಾಳೋ ಎಂದು ಹೆದರಿದವರು, ಪಾಪು, ಅನಗತ್ಯವಾಗಿ ಅಳಿಯನ ಜೊತೆ ಯಾವುದೇ ಸಮಸ್ಯೆ ತಂದುಕೊಡ್ಬೇಡ. ಏನೇ ಇದ್ರೂ ನಾವು ತಾಳ್ಮೆಯಿಂದ ಮಾತನಾಡಿಕೊಳ್ಳೋಣ. ಇದಕ್ಕಾಗಿ ನೀನು ಅವರ ಹತ್ತಿರ ಏನಾದರೂ ಜಗಳ ಆಡಿದ್ದೆ ಅಂತ ಗೊತ್ತಾದರೆ ಅಪ್ಪನಿಗೆ ಆಮೇಲೆ ಕೆಟ್ಟ ಕೋಪ ಬರುತ್ತೆ ಮಗಳೇ ಎಂದು ಅವರು ಖಡಕ್ ಧ್ವನಿಯಲ್ಲಿ ಹೇಳಿದರು. ಅಪ್ಪ, ಅದನ್ನೆಲ್ಲ ನಾನು ಏನು ಮಾಡಲ್ಲ. ನೀವು ನನ್ನನ್ನು ನಂಬಿ ಮೊದಲಿಗೆ ನೀವು ಅಮ್ಮನನ್ನು ಇಲ್ಲಿಗೆ ಹೊರಟು ಬನ್ನಿ. ನನ್ನನ್ನು ಅಮ್ಮನನ್ನು ನೋಡಬೇಕು ಅನ್ನಿಸುತ್ತಿದೆ ಎಂದು ಅವಳು ಹೇಳಿದಳು. ತನ್ನ ಮಗಳ ಹಂಬಲವನ್ನು ಅರ್ಥ ಮಾಡಿಕೊಂಡವರು, ಸರಿಯಮ್ಮ, ಈವ್ನಿಂಗ್ ನಾನು ಮತ್ತು ಅಮ್ಮ ಅಲ್ಲಿಗೆ ಬರ್ತೀವಿ ಎಂದು ಅವರು ಹೇಳಿದರು. ಸರಿ, ಬರುವಾಗ ಸೇಫಾಗಿ ಬನ್ನಿ ಎಂದು ಹೇಳಿದವಳು ಕರೆಯನ್ನು ಕಟ್ ಮಾಡಿದಳು. ಫೋನನ್ನು ಕೆಲಸದಾಳಿಗೆ ನೀಡಿದವಳು ಇಷ್ಟು ಹೊತ್ತು ತಾನು ಮಾತನಾಡುತ್ತಿರುವುದನ್ನೇ ಪುಟ್ಟ ಕಣ್ಣುಗಳನ್ನು ಉರುಳಿಸಿ ನೋಡುತ್ತಿದ್ದ ಮಗುವನ್ನು ನೋಡಿ ತನ್ನ ತಲೆಗೆ ತಾನೇ ತಟ್ಟಿಕೊಂಡವಳು, ಸಾರಿ ಕಣೋ ಪಾಪು, ನಿನಗೆ ಊಟ ಕೊಡದೆ ಮಾತನಾಡ್ತಾ ಇದ್ದೆ ನೋಡು, ಸಾರಿ ಎಂದು ಮಗುವಿನ ಕೆನ್ನೆ ಚಿವುಟಿ ಮುದ್ದಾಡಿದಳು. ಉಳಿದಿದ್ದ ಹಾಲನ್ನು ಮಗುವಿಗೆ ಉಣ್ಣಿಸಿ ತನ್ನ ಬೆಲೆ ಬಾಳುವ ಸೀರೆಯ ಸೆರಗಿನಿಂದ ಮಗುವನ್ ಬಾಯನ್ನು ಸ್ವಲ್ಪವೂ ಮುಖ ಸಿಂಡರಿಸದೆ ಒರೆಸಿಬಿಟ್ಟಳು. ಮಗುವಿಗೆ ಜೀರ್ಣವಾಗಲು ಬೆನ್ನನ್ನು ತಟ್ಟಿ ತೇಗು ಬರುವಂತೆ ಮಾಡಿ ಮತ್ತೆ ಮಗುವಿನ ತಾಯಿಯ ಬಳಿ ತಂದು ಮಗುವನ್ನು ಒಪ್ಪಿಸಿದಳು ಅರ್ಷಿ. ಹೇಳು, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು, ಯಾಕೆ ಸುಮ್ಮನೆ ಇದ್ದೀಯಾ ಎಂದು ಮತ್ತೆ ತನ್ನ ಸ್ನೇಹಿತನನ್ನು ಉತ್ತರ ಹೇಳುವಂತೆ ಒತ್ತಾಯಿಸಿದನು ಸೈತ್ರಾನ್. ಆದರೆ ರಾವಣನು ಯಾವುದೇ ಉತ್ತರ ನೀಡದೆ ತಾನು ಸಹಿ ಮಾಡುತ್ತಿದ್ದ ಫೈಲ್ಗಳನ್ನೇ ದಿಟ್ಟಿಸುತ್ತಾ ಕುಳಿತಿದ್ದನು. ಹೀಗೆ ಸುಮ್ಮನೆ ಇದ್ರೆ ಏನರ್ಥ ಆರ್ವಿ? ಬಾಯಿ ತೆಗೆದು ಉತ್ತರ ಹೇಳು. ನೀನು ಅರ್ಷಿಯನ್ನು ನಿಜವಾಗಿಯೂ ಪ್ರೀತಿಸಿದ್ಯಾ ಇಲ್ಲವಾ? ಪ್ರೀತಿಸುವ ಹಾಗೆ ನಟಿಸ್ತಾ ಇದ್ದೀಯಾ ಎಂದು ಅವನು ಮತ್ತೆ ಕೋಪದಿಂದ ಕೇಳಿದನು. ಅದನ್ನು ಕೇಳಿ ರಾವಣನಿಗೆ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳಲು ಆರಂಭಿಸಿತು. ಸಡನ್ನಾಗಿ ಟೇಬಲ್ ಮೇಲೆ ಜೋರಾಗಿ ಗುದ್ದಿದನು. ಅದಕ್ಕೆ ಆ ಗ್ಲಾಸ್ ಟೇಬಲ್ ಬಿರುಕು ಬಿಟ್ಟಿತು. ಸೈತ್ರಾನ್ ಎದರಿ ಎದ್ದು ನಿಂತೇ ಬಿಟ್ಟನು. ನಿಧಾನವಾಗಿ ಸೈತ್ರಾನ್ ಕಡೆ ಕಣ್ಣೆತ್ತಿ ನೋಡಿದ ರಾವಣನ ಕಣ್ಣುಗಳು ಅಗ್ನಿಕುಂಡದಂತೆ ಬೆಂಕಿಯನ್ನು ಕಣ್ಣಿನಲ್ಲಿ ತುಂಬಿಕೊಂಡಿದ್ದವು. ಅವನ ಕಣ್ಣುಗಳು ರಕ್ತದಂತೆ ಕೆಂಪಾಗಿ ಬದಲಾಗಿದ್ದವು. ಆರ್ವಿ ಎಂದು ಹೆದರಿದ ಧ್ವನಿಯಲ್ಲಿ ತಡಬಡಾಯಿಸುತ್ತಾ ಸೈತ್ರಾನ್ ಕರೆದನು. ಟೇಬಲ್ ಮೇಲಿದ್ದ ಎಲ್ಲ ವಸ್ತುಗಳನ್ನು ಕೆಳಗೆ ತಳ್ಳಿ ಒಡೆದನು ರಾವಣನು. ಮೃಗೀಯ ಕೋಪದಲ್ಲಿ ಅದಕ್ಕೆ ಗಾಬರಿಯಾದ ಸೈತ್ರಾನ್ ಅವನನ್ನು ತಡೆಯಲು ಮುಂದಾದನು. ಆದರೆ ರಾವಣನ ಶಕ್ತಿಯ ಮುಂದೆ ಅವನಿಂದ ಖಂಡಿತ ಸಾಧ್ಯವಾಗಲಿಲ್ಲ. ನನ್ನನ್ನು ಏನೇ ಕೇಳೋಕೆ ಹೇಳ್ತೀಯಾ ನೀನು? ಏನು ಹೇಳೋಕೆ ಹೇಳ್ತೀಯಾ? ನಾನು ನಿಜವಾಗಿಯೂ ಪ್ರೀತಿಸಿದ್ನಾ ಇಲ್ವಾ ಅನ್ನೋದು ನಿನಗೆ ಗೊತ್ತಿಲ್ವಾ? ಹೇಳೋ, ಹಾಂ ಹೇಳು ಎಂದು ರಾವಣನು ಕೋಪದಿಂದ ಗರ್ಜಿಸಿದನು. ಅದಕ್ಕೆ 2 ಅಡಿ ಹೆದರಿಕೆಯಿಂದ ಹಿಂದೆ ಸರಿದನು ಸೈತ್ರಾನ್. ಇದುವರೆಗೆ ರಾವಣನ ಕೋಪವನ್ನು ಕಂಡವನಿಗೆ ಇವತ್ತು ಅವನ ಈ ಅವತಾರವು ಒಳಗೊಳಗೆ ಭಯವನ್ನೇ ಹುಟ್ಟಿಸಿತು. ಅರ್ಷಿಯ ಹೆಸರು ಹೇಳಿದ ತಕ್ಷಣ ಅವನ ಮುಖ ಅಗ್ನಿ ಜ್ವಾಲೆಯಂತೆ ಬದಲಾಗಿದ್ದನ್ನು ಕಂಡ ಸೈತ್ರಾನ್ಗೆ ಅನಗತ್ಯವಾಗಿ ಅರ್ಷಿ ಬಗ್ಗೆ ಮಾತನಾಡಿ ಬಿಟ್ಟೆವೇನೋ ಎಂಬ ಭಾವನೆ ಮನಸ್ಸಿನಲ್ಲಿಯೇ ಮೂಡಿತು. ಇಲ್ಲ ಕಣೋ, ನಾನು ಆ ಅರ್ಥದಲ್ಲಿ ಹೇಳೋಕೆ ಬರಲಿಲ್ಲ ಎಂದು ಅವನು ಹೇಳಲು ಬಂದನು. ಅವನನ್ನು ಕೈ ತೋರಿಸಿ ತಡೆದು ನಿಲ್ಲಿಸಿದವನು, 1 ದಿನ 2 ದಿನ ಅಲ್ಲ, 2 ವರ್ಷ, ಪೂರ್ತಿಯಾಗಿ 2 ವರ್ಷ ಅವಳನ್ನು ಪ್ರೀತಿಸಿದ್ದೀನಿ. ಅವಳು ಕೂಡ ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಿ ನಟಿಸಿದ್ದಾಳೆ. ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ನೋಡ್ತಾ ಇದ್ದವನು ತಾನೇ ನೀನು? ನಿನಗೆ ಗೊತ್ತಿಲ್ವಾ ನನ್ನ ಪ್ರೀತಿಯ ಆಳದ ಬಗ್ಗೆ ಎಂದು ಅವನು ಕೋಪದಿಂದ ಕೇಳಿದನು. ನಿಧಾನವಾಗಿ ಅವನನ್ನು ಒಂದು ನೋಟ ನೋಡಿದನು ಸೈತ್ರಾನ್. ಅದರಲ್ಲಿ ನೀನು ಪ್ರೀತಿಸಿದೆ ಎಂದು ಹೇಳುತ್ತೀಯಾ, ಆದರೆ 1 ದಿನವಾದರೂ ಆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀಯಾ ಅಥವಾ ಪ್ರೀತಿಸುವನಂತೆ ಅವಳ ಬಳಿ ನಡೆದುಕೊಂಡಿದ್ದೀಯಾ ಎಂಬ ಪ್ರಶ್ನೆ ಅಡಗಿತ್ತು. ರಾವಣನಿಗೂ ಅವನ ಮುಖ ನೋಡಲು ಇಷ್ಟವಿಲ್ಲದೆ ವೇಗವಾಗಿ ಗಾಜಿನ ಕಿಟಕಿ ಬಳಿ ಹೋಗಿ ಹೊರಗೆ ದಿಟ್ಟಿಸಲು ಆರಂಭಿಸಿದನು. ಅವನ ಬಳಿ ಗಂಭೀರವಾದ ನಡಿಗೆಯಿಂದ ಹೋಗಿ ಅವನ ಹೆಗಲನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿದನು ಸೈತ್ರಾನ್. ನೀನು ಪ್ರೀತಿಸಿದೆ ಅಂತ ಹೇಳೋದೆಲ್ಲ ಓಕೆ ಕಣೋ, ಆದರೆ ನಿಜವಾಗಿಯೂ ಪ್ರೀತಿಸಿದ್ಯಾ ಎಂದನು ಹೆದರಿಕೆಯನ್ನೆಲ್ಲ ಬದಿಗಿಟ್ಟು ಗಂಭೀರವಾದ ಮಾತುಗಳಿಂದ. ಅದನ್ನು ಕೇಳಿ ಇನ್ನೂ ಹೆಚ್ಚು ಕೋಪಗೊಂಡ ರಾವಣನು ಸೈತ್ರಾನ್ ಶರ್ಟ್ ಕಾಲರ್ ಹಿಡಿದು
ನಿನಗೆ ಗೊತ್ತಿಲ್ವಾ ಎಂದನು ಗರ್ಜಿಸುತ್ತ. ಅವನ ಪ್ರತಿಕ್ರಿಯೆಯನ್ನ ತನ್ನ ಶರ್ಟ್ ಹಿಡಿದಿದ್ದ ಅವನ ಕೈಯನ್ನ ಅಸಡ್ಡೆಯಿಂದ ತಳ್ಳಿಬಿಟ್ಟವನು, ನನಗೇನು ಗೊತ್ತು, ಚೆನ್ನಾಗಿಯೇ ಗೊತ್ತು. ನಿನಗೆ ಅವಳ ಮೇಲೆ ಪ್ರೀತಿ ಇರಲಿಲ್ಲ ಅನ್ನೋದು ನನಗೆ ಚೆನ್ನಾಗಿಯೇ ಗೊತ್ತು ಎಂದನು ಕಾಡಿನಂತೆ ಕಿರುಚುತ್ತಾ ಸೈತ್ರನ್. ಅದನ್ನ ಕೇಳಿದ ರಾವಣನು ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡಲು, ಏನ್ ನೋಡ್ತೀಯಾ? ನೀನು ನೋಡಿದ ತಕ್ಷಣ ನೀನು ಹೇಳೋ ಸುಳ್ಳು ನಿಜ ಆಗಿಬಿಡುತ್ತಾ? 2 ವರ್ಷ ಅವಳನ್ನ ಪ್ರೀತಿಸಿದೆ ಅಂತ ಹೇಳ್ತೀಯಲ್ಲ, ಯಾವತ್ತಾದ್ರೂ ಅವಳನ್ನ ಪ್ರೀತಿಸೋ ಥರ ಅವಳ ಹತ್ತಿರ ನೀನು ನಡ್ಕೊಂಡಿದ್ದೀಯಾ? ಇವಾಗ ನೀನು ವೃಷಿಕಾಳ ಹತ್ತಿರ ಇರೋದಕ್ಕೂ ಆವಾಗ ಹರ್ಷಿಕಾಳನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಅವಳ ಜೊತೆ ಇದ್ದಿದ್ದಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಾಗ್ತಿದೆಯಾ ಎಂದು ಸೈತ್ರನ್ ಕೋಪದಿಂದ ಕೇಳಿದನು. ಅವನು ಹೇಳಿದ್ದನ್ನ ಕೇಳಿ ಆಘಾತಗೊಂಡು ನಿಂತು ಬಿಟ್ಟನು ರಾವಣನು. ನೀನು ಇವಾಗ ನಡೆದುಕೊಳ್ಳೋ ರೀತಿಯನ್ನ ನೋಡು. ವೃಷಿಕಾಳನ್ನ ನೀನು ಕಾಟ ಕೊಡೋಕೆ ಹೋಗ್ತೀನಿ ಅಂತ ಹೇಳಿ ಮದುವೆಯಾದೆ. ಆದರೆ ಇವಾಗ ನೀನು ಅವಳಿಗೆ ಕಾಟ ಕೊಡ್ತಾ ಇದ್ದೀಯಾ? ಹೇಳು ಎಂದು ಸೈತ್ರನ್ ಕೋಪದಿಂದ ಕೇಳಲು ಮರು ಮಾತಿಲ್ಲದೆ ಹಾಗೆಯೇ ನಿಂತಿದ್ದನು ರಾವಣ ವಿಭೀಶ್ವರ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್.